ಓಂ ಶಾಂತಿ. ಮುರುಳಿ ದಿನಾಂಕ 15/2/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಇಲ್ಲಿಯವರೆಗೂ ನೀವು ಏನೆಲ್ಲ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ. ಈಗ ಪುನಃ ನಿಮ್ಮ ಬಾಲ್ಯದ ಸ್ಥಿತಿಯನ್ನು ಹೋಗಿ ತಲುಪಿ. ಆಗ ಈ ಆತ್ಮಿಕ ಶಿಕ್ಷಣದಲ್ಲಿ ನೀವು ಪಾಸ್ ಆಗಲು ಸಾಧ್ಯ. ಪ್ರಶ್ನೆ: ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿ ಪ್ರಾಪ್ತಿಯಾಗಿದೆ, ಅವರ ಲಕ್ಷಣಗಳೇನಾಗಿದೆ? ಉತ್ತರ: ದಿವ್ಯ ಬುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಮಕ್ಕಳು ಈ ಹಳೆಯ ಜಗತ್ತನ್ನು ಈ ಕಣ್ಣಿನಿಂದ ನೋಡಿದರೂ ಕೂಡ ನೋಡದಂತೆ ಇರುತ್ತಾರೆ. ಅವರ ಬುದ್ಧಿಯಲ್ಲಿ ಸದಾ ವಿಚಾರ ಇರುತ್ತದೆ, ಈಗ ಈ ಹಳೆಯ ಜಗತ್ತು ಸಮಾಪ್ತಿ ಆಯಿತು ಅಂದರೆ ಆಯಿತು. ಈ ಶರೀರ ಕೂಡ ಹಳೆಯ ತಮೋ ಪ್ರಧಾನ ಶರೀರ ಆಗಿದೆ. ಆದ್ದರಿಂದ ಆತ್ಮ ಕೂಡ ಹಳೆಯದ್ದು ತಮೋ ಪ್ರಧಾನ ಆಗಿದೆ. ಈಗ ಈ ಶರೀರದ ಮೇಲೆ ನಾವೇಕೆ ಪ್ರೀತಿಯನ್ನು ಇಡಬೇಕು? ಈ ಹಳೆಯದಾದ ತಮೋ ಪ್ರಧಾನ ಶರೀರದ ಮೇಲೆ ಪ್ರೀತಿಯನ್ನು ಇಡಲು ಹೇಗೆ ಸಾಧ್ಯ? ಯಾರಿಗೆ ಇಂತಹ ದಿವ್ಯ ಬುದ್ಧಿ ಪ್ರಾಪ್ತಿಯಾಗಿದೆಯೋ ಆ ಮಕ್ಕಳು ತಂದೆಗೂ ಕೂಡ ಪ್ರಿಯ ಆಗಿದ್ದಾರೆ. ದಿವ್ಯ ಬುದ್ಧಿ ಉಳ್ಳಂತಹ ಮಕ್ಕಳ ಜೊತೆ ಪರಮಾತ್ಮ ತಂದೆ ಕೂಡ ಮನಸ್ಸನ್ನು ಜೋಡಣೆ ಮಾಡುತ್ತಾರೆ. ದಿವ್ಯ ಬುದ್ಧಿ ಉಳ್ಳಂತಹ ಮಕ್ಕಳೇ ಪರಮಾತ್ಮ ತಂದೆಯನ್ನು ನಿರಂತರ ನೆನಪು ಮಾಡುತ್ತಾರೆ. ಸೇವೆ ಮಾಡುವುದರಲ್ಲೂ ಕೂಡ ಆ ಮಕ್ಕಳೇ ಎಲ್ಲರಿಗಿಂತ ಬಹಳ ಮುಂದೆ ಇರುತ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ, ಹೇಗೆ ಜಗತ್ತಿನಲ್ಲಿ ಹದ್ದಿನ ಸನ್ಯಾಸಿಗಳು ಇದ್ದಾರೆ, ಅವರೂ ಕೂಡ ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ. ಏಕೆಂದರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನ ಆಗುತ್ತೇವೆ ಎಂದು ಅವರು ಹೇಳುತ್ತಾರೆ. ಆದ್ದರಿಂದ ಈ ಜಗತ್ತಿನ ಬಗ್ಗೆ ಇರುವ ಆಸಕ್ತಿಯನ್ನು ಬಿಟ್ಟು ಬಿಡಬೇಕು ಎಂದು ಸನ್ಯಾಸಿಗಳು ಹೇಳುತ್ತಾರೆ. ಅದೇ ರೀತಿ ಅಭ್ಯಾಸವನ್ನೂ ಕೂಡ ಮಾಡುತ್ತಾರೆ. ಕಾಡಿಗೆ ಹೋಗಿ ಏಕಾಂತದಲ್ಲಿ ಕುಳಿತುಕೊಳ್ಳುತ್ತಾರೆ. ಅವರದ್ದು ಹಠಯೋಗ. ಅವರು ಹಠಯೋಗಿಗಳು, ತತ್ವಜ್ಞಾನಿಗಳಾಗಿದ್ದಾರೆ. ಬ್ರಹ್ಮ ತತ್ವದಲ್ಲಿ ಲೀನ ಆಗಿ ಬಿಡುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಮಮತ್ವವನ್ನು ತೆಗೆದುಹಾಕಲು ಗೃಹಸ್ಥವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಿ ಗೃಹಸ್ಥವನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಅವರಿಗೆ ವೈರಾಗ್ಯ ಬರುತ್ತದೆ. ಆದರೆ ಅಷ್ಟು ಬೇಗ ಮಮತ್ವ ದೂರ ಆಗುವುದಿಲ್ಲ. ಅವರು ಸನ್ಯಾಸಿಗಳಾದರೂ ಕೂಡ ಅವರಿಗೆ ತಮ್ಮ ಪತ್ನಿ ಮಕ್ಕಳ ನೆನಪು ಬರುತ್ತಿರುತ್ತದೆ. ಈಗಂತೂ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಜ್ಞಾನದ ಆಧಾರದಿಂದ ನೀವು ಎಲ್ಲವನ್ನೂ ಮರೆಯಬೇಕಾಗಿದೆ. ಯಾವ ವಸ್ತುವು ಬೇಗ ಮರೆತು ಹೋಗುವುದಿಲ್ಲ. ಈಗ ನೀವು ಬೇಹದ್ದಿನ ಸನ್ಯಾಸವನ್ನು ಮಾಡುತ್ತಿದ್ದೀರಾ. ನೆನಪಂತೂ ಎಲ್ಲಾ ಸನ್ಯಾಸಿಗಳಿಗೂ ಬರುತ್ತದೆ. ಎಲ್ಲಾ ಸನ್ಯಾಸಿಗಳು ತಮ್ಮ ಮನೆಯನ್ನು ನೆನಪು ಮಾಡುತ್ತಾರೆ. ಆದರೆ ಅವರ ಬುದ್ಧಿಯಲ್ಲಿ ವಿಚಾರ ಇರುತ್ತದೆ, ನಾವೀಗ ಬ್ರಹ್ಮ ತತ್ವಕ್ಕೆ ಹೋಗಿ ಲೀನ ಆಗಬೇಕು ಎಂದು. ಆದ್ದರಿಂದ ದೇಹ ಅಭಿಮಾನವನ್ನು ಇಟ್ಟುಕೊಳ್ಳಬಾರದು ಎಂದು ತಿಳಿದುಕೊಂಡಿರುತ್ತಾರೆ. ಸನ್ಯಾಸಿಗಳದ್ದು ಹಠಯೋಗ ಆಗಿದೆ. ನಾವು ಈ ಶರೀರವನ್ನು ಬಿಟ್ಟು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ನಾವು ಶಾಂತಿಧಾಮಕ್ಕೆ ಹೋಗಲು ಹೇಗೆ ಸಾಧ್ಯ ಅನ್ನುವುದು ಅವರಿಗೆ ಗೊತ್ತಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಾ. ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಹೇಗೆ ವಿದೇಶದಿಂದ ಬಂದವರು ಬಾಂಬೆಯ ಮೂಲಕ ನಾವು ಹೋಗಬೇಕು ಎಂದು ತಿಳಿದುಕೊಂಡಿರುತ್ತೀರಾ. ಈಗ ಮಕ್ಕಳಾದ ನಿಮಗೂ ಕೂಡ ಪಕ್ಕಾ ನಿಶ್ಚಯ ಇದೆ. ನಿಮ್ಮಲ್ಲಿ ಪವಿತ್ರತೆ ಕೂಡ ಬಹಳ ಚೆನ್ನಾಗಿದೆ. ಜ್ಞಾನವೂ ಬಹಳ ಚೆನ್ನಾಗಿದೆ. ಇದು ಒಳ್ಳೆಯ ಸಂಸ್ಥೆ ಆಗಿದೆ. ಇಲ್ಲಿ ಮಾತೆಯರು
ಬಹಳಷ್ಟು ಪರಿಶ್ರಮ ಪಡುತ್ತಾರೆ ಎಂದು ಅನೇಕರು ಹೇಳುತ್ತಾರೆ. ಏಕೆಂದರೆ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಅವಿಶ್ರಾಂತವಾಗಿ ಸೇವೆಯನ್ನು ಮಾಡುತ್ತೀರಾ. ನಿಮ್ಮ ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸುತ್ತೀರಾ. ಆದ್ದರಿಂದ ಎಲ್ಲರಿಗೂ ಇದು ಒಳ್ಳೆಯ ಸ್ಥಾನ ಎಂದು ಅನುಭವ ಆಗುತ್ತದೆ. ತಂದೆ ಕೂಡ ಹೇಳುತ್ತಾರೆ, ಕೋಟಿಯಲ್ಲಿ ಕೆಲವರು, ಅಂದರೆ ನಿಮ್ಮ ಬಳಿ ಯಾರು ಬರುತ್ತಾರೋ ಅವರಲ್ಲಿ ಕೆಲವರು ಮಾತ್ರ ಯಥಾರ್ಥವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ. ಈಗ ತಂದೆ ಬಂದಿದ್ದಾರೆ. ನಿಮಗೆ ಗೊತ್ತಿದೆ, ಸಾಕ್ಷಾತ್ಕಾರ ಆಗಲಿ ಅಥವಾ ಸಾಕ್ಷಾತ್ಕಾರ ಆಗದೇ ಇರಲಿ, ಬುದ್ಧಿಯಂತೂ ಹೇಳುತ್ತದೆ ಬೇಹದ್ದಿನ ತಂದೆ ಬಂದಿದ್ದಾರೆ. ಈಗ ನಮಗೂ ಕೂಡ ಗೊತ್ತಿದೆ, ತಂದೆ ಒಬ್ಬರೇ ಆಗಿದ್ದಾರೆ. ಆ ತಂದೆ ಪಾರಲೌಕಿಕ ತಂದೆ, ಜ್ಞಾನದ ಸಾಗರ ಆಗಿದ್ದಾರೆ. ಲೌಕಿಕ ತಂದೆಗೆ ಎಂದೂ ಕೂಡ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ. ಈಗ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ. ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ನಾವು ವಾಪಸ್ ಶಾಂತಿಧಾಮಕ್ಕೆ ಹೋಗಿ ಶಾಂತಿಧಾಮದಿಂದ ಪುನಃ ಸುಖಧಾಮಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಶಾಂತಿಧಾಮಕ್ಕೆ ಎಲ್ಲರೂ ಅವಶ್ಯವಾಗಿ ಹೋಗಲೇಬೇಕು. ಅಲ್ಲಿಂದ ಮತ್ತೆ ಪುನಃ ಈ ಸೃಷ್ಟಿಗೆ ವಾಪಸ್ ಬರಬೇಕು. ಮನುಷ್ಯರು ಈ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ. ಯಾರೇ ಸತ್ತರು, ವೈಕುಂಠಕ್ಕೆ ಹೋದರು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ವೈಕುಂಠ ಎಲ್ಲಿದೆ? ವೈಕುಂಠದ ಹೆಸರು ಭಾರತವಾಸಿಗಳಿಗೆ ಗೊತ್ತಿದೆ. ಅನ್ಯ ಧರ್ಮದವರಿಗೆ ವೈಕುಂಠದ ಬಗ್ಗೆ ಗೊತ್ತೇ ಇಲ್ಲ. ಕೇವಲ ವೈಕುಂಠ ಅನ್ನುವ ಹೆಸರನ್ನು ಕೇಳಿದ್ದಾರೆ. ವೈಕುಂಠದ ಚಿತ್ರವನ್ನೂ ನೋಡಿದ್ದಾರೆ. ದೇವತೆಗಳ ಅನೇಕ ಮಂದಿರವನ್ನು ನೋಡಿದ್ದಾರೆ. ಹೇಗೆ ಈ ದಿಲ್ವಾಡಾ ಮಂದಿರ ಇದೆ. ಈ ಮಂದಿರವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾ ಇರುತ್ತಾರೆ. ದೇವಿ ದೇವತೆಗಳಿಗೆ ವೈಷ್ಣವರು ಎಂದು ಕರೆಯುತ್ತಾರೆ. ದೇವತೆಗಳು ವಿಷ್ಣುವಿನ ವಂಶಾವಳಿ ಆಗಿದ್ದಾರೆ. ದೇವತೆಗಳಂತೂ ಪವಿತ್ರರಾಗಿ ಇರುತ್ತಾರೆ. ಸತ್ಯುಗಕ್ಕೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ. ಈ ಕಲಿಯುಗ ಪತಿತ ಜಗತ್ತಾಗಿದೆ. ಸತ್ಯುಗದ ವೈಭವ ಮುಂತಾದದ್ದು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಈ ಜಗತ್ತಿನ ಧಾನ್ಯಗಳು, ಆಹಾರ ಪದಾರ್ಥಗಳು ಮುಂತಾದದ್ದೂ ಕೂಡ ತಮೋಪ್ರಧಾನ ಆಗಿಬಿಟ್ಟಿದೆ. ಇಲ್ಲಿ ಆಹಾರದಿಂದ ಸಿಗುವಂತಹ ರುಚಿ ಕೂಡ ತಮೋಪ್ರಧಾನ ಆಗಿದೆ. ಮಕ್ಕಳು ಧ್ಯಾನದಲ್ಲಿ ಹೋದಾಗ, ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ಅಲ್ಲಿ ಶೂಬಿ ರಸವನ್ನು ಕುಡಿದು ಬಂದೆವು ಎಂದು ಹೇಳುತ್ತೀರಾ. ಆ ಶೂಬಿ ರಸ ಬಹಳ ಚೆನ್ನಾಗಿತ್ತು ಎಂದು ಹೇಳುತ್ತಾರೆ. ಇಲ್ಲೂ ಕೂಡ ನಿಮ್ಮ ಕೈಯಿಂದ ತಯಾರಾದ ಆಹಾರವನ್ನು ಸ್ವೀಕಾರ ಮಾಡಿದಾಗ ಬಹಳ ಪ್ರೀತಿಯಿಂದ ಊಟ ಮಾಡುತ್ತಾರೆ. ಬಾಬಾರವರ ಮನೆಯಲ್ಲಿ ಹೊಟ್ಟೆ ತುಂಬುವಷ್ಟು ಊಟ ಮಾಡುತ್ತಾರೆ, ಖುಷಿಯಿಂದ ಊಟ ಮಾಡುತ್ತಾರೆ. ನೀವು ಯೋಗದಲ್ಲಿದ್ದು ಆಹಾರವನ್ನು ತಯಾರು ಮಾಡಿದಾಗ ಮಾತ್ರ ಆಹಾರ ರುಚಿಕರವಾಗಿರುತ್ತದೆ ಎಂದು ಅರ್ಥ ಅಲ್ಲ. ಇದು ಕೂಡ ಒಂದು ಅಭ್ಯಾಸ ಆಗಿದೆ. ಕೆಲವರಿಗೆ ಚೆನ್ನಾಗಿ ಅಡುಗೆ ಮಾಡುವಂತಹ ಅಭ್ಯಾಸ ಆಗಿರುತ್ತದೆ. ಸತ್ಯುಗದಲ್ಲಿ ಪ್ರತಿಯೊಂದು ವಸ್ತುವೂ ಕೂಡ ಸತೋಪ್ರಧಾನ ಆಗಿರುತ್ತದೆ. ಆದ್ದರಿಂದ ಅಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಬಹಳಷ್ಟು ಶಕ್ತಿ ಇದೆ. ಈಗ ಪ್ರತಿಯೊಂದು ವಸ್ತುವು ತಮೋಪ್ರಧಾನ ಆಗಿರುವ ಕಾರಣ
ಈ ಜಗತ್ತಿನ ವಸ್ತುವಿನಲ್ಲಿ ಶಕ್ತಿ ಕಡಿಮೆ ಆಗಿದೆ. ಆದ್ದರಿಂದ ಅನೇಕ ಕಾಯಿಲೆಗಳು ಬರುತ್ತದೆ. ದುಃಖ ಮುಂತಾದದ್ದು ಇಲ್ಲಿ ಅನುಭವ ಮಾಡುತ್ತಿದ್ದಾರೆ. ಇದರ ಹೆಸರೇ ದುಃಖಧಾಮ ಆಗಿದೆ. ಸುಖಧಾಮದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ನಾವು ಈಗ ಸುಖದ ಲೋಕಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿ ಇರುತ್ತೇವೆ. ಏಕೆಂದರೆ ಸ್ವರ್ಗದ ಸುಖ ಎಂದು ಅದಕ್ಕೆ ಕರೆಯಲಾಗುತ್ತದೆ. ಕೇವಲ ನೀವು ಪವಿತ್ರರಾಗಬೇಕು. ಅದೂ ಕೂಡ ಇದೊಂದು ಜನ್ಮಕ್ಕೋಸ್ಕರ ನೀವೀಗ ಪವಿತ್ರರಾಗಬೇಕು. ಹಿಂದಿನ ಯಾವ ವಿಚಾರಗಳನ್ನು ನೀವೀಗ ಮಾಡಬೇಡಿ. ಈಗ ನೀವು ಮೊದಲು ಪವಿತ್ರರಾಗಬೇಕು ಅನ್ನುವ ವಿಚಾರವನ್ನು ಮಾಡಿ. ಈಗ ನಿಮಗೆ ಪವಿತ್ರರಾಗಿ ಎಂದು ಯಾರು ಹೇಳುತ್ತಿದ್ದಾರೆ ಅನ್ನುವ ವಿಚಾರವನ್ನು ಮೊದಲು ಮಾಡಿ. ಬೇಹದ್ದಿನ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು. ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿ ಸಿಗುತ್ತದೆ. ಲೌಕಿಕ ತಂದೆ ಕೂಡ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಬುದ್ಧಿ ತಂದೆಯನ್ನು ನೆನಪು ಮಾಡುವಾಗ ಮೇಲೆ ಹೋಗುತ್ತದೆ. ಮಕ್ಕಳಾದ ನೀವು ನಿಶ್ಚಯ ಬುದ್ಧಿ ಉಳ್ಳವರಾದಾಗ ತಂದೆಯ ನೆನಪಿನಲ್ಲಿ ಇರುತ್ತೀರಾ. ಮಕ್ಕಳಾದ ನಿಮ್ಮಲ್ಲೂ ಕೂಡ ಯಾರು ನಿಶ್ಚಯ ಬುದ್ಧಿಯವರಾಗಿದ್ದಾರೋ ಅವರ ಆಂತರ್ಯದಲ್ಲಿ ವಿಚಾರ ಇರುತ್ತದೆ. ಈ ಹಳೆಯ ಜಗತ್ತಿನಲ್ಲಿ ನಾವು ಸ್ವಲ್ಪ ದಿನ ಮಾತ್ರ ಇರುತ್ತೇವೆ. ಈ ಶರೀರ ಕೂಡ ಕವಡೆಯ ಸಮಾನ ಆಗಿದೆ. ಆತ್ಮ ಕೂಡ ಕವಡೆಯ ಸಮಾನ ಆಗಿದೆ. ಇದಕ್ಕೆ ವೈರಾಗ್ಯ ಎಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳು ನಾಟಕವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಭಕ್ತಿ ಮಾರ್ಗದ ಪಾತ್ರ ನಡೆಯಲೇಬೇಕು. ಎಲ್ಲರೂ ಭಕ್ತಿಯನ್ನು ಮಾಡುತ್ತಿದ್ದಾರೆ. ಇದರಲ್ಲಿ ತಿರಸ್ಕಾರ ಮಾಡುವ ಮಾತಿಲ್ಲ. ಸನ್ಯಾಸಿಗಳು ಮನೆಯ ಮೇಲೆ ತಿರಸ್ಕಾರ ಬರುವಂತೆ ಮಾಡುತ್ತಾರೆ. ಅವರು ಮನೆಯನ್ನು ಬಿಟ್ಟು ಹೋದಾಗ ಮನೆಯಲ್ಲಿರುವ ಪರಿವಾರದವರು ದುಃಖಿಗಳಾಗುತ್ತಾರೆ. ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಹೋಗಿ ತಮ್ಮನ್ನು ಮಾತ್ರ ಸುಖಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಅವರು ವಾಪಸ್ ಮತ್ತೆ ಎಲ್ಲಿಗೆ ಹೋಗಲು ಸಾಧ್ಯ? ಯಾರೆಲ್ಲ ಈ ಸೃಷ್ಟಿಗೆ ಬಂದಿದ್ದಾರೋ ಯಾರೊಬ್ಬರು ಮಧ್ಯದಲ್ಲೇ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಇದೇ ಸೃಷ್ಟಿಯಲ್ಲೇ ಇದ್ದಾರೆ. ಯಾವ ಒಬ್ಬ ಸನ್ಯಾಸಿಯೂ ಕೂಡ ನಿರ್ವಾಣ ಅಥವಾ ಬ್ರಹ್ಮ ತತ್ವಕ್ಕೆ ಹೋಗಿಲ್ಲ. ಅವರು ಬ್ರಹ್ಮ ತತ್ವಕ್ಕೆ ಹೋದರು ಎಂದು ಹೇಳುತ್ತಾರೆ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ತಂದೆ ತಿಳಿಸುತ್ತಾರೆ, ಈ ಶಾಸ್ತ್ರ ಮೊದಲಾದವುಗಳನ್ನು ಓದುವುದರಿಂದ ನಾನು ನಿಮಗೆ ಸಿಗುವುದಿಲ್ಲ. ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಈಗ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ನೀವು ಈಗ ಏನನ್ನೂ ಓದುವ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಮಕ್ಕಳಿಗೆ ಕಾದಂಬರಿ ಮುಂತಾದ ಪುಸ್ತಕಗಳನ್ನು ಓದುವ ಅಭ್ಯಾಸ ಇರುತ್ತದೆ. ಪೂರ್ಣ ಜ್ಞಾನ ಇಲ್ಲ. ಅಂತವರಿಗೆ ಅರ್ಧಂಬರ್ಧ ಜ್ಞಾನಿಗಳು ಎಂದು ಕರೆಯಲಾಗುತ್ತದೆ. ರಾತ್ರಿ ಕಾದಂಬರಿಯನ್ನು ಓದಿ ನಿದ್ದೆ ಮಾಡುತ್ತಾರೆ ಅಂದರೆ ಅವರ ಗತಿ ಏನಾಗಬಹುದು? ಇಲ್ಲಂತೂ ತಂದೆ ತಿಳಿಸುತ್ತಾರೆ, ಏನನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ. ಈ ಆತ್ಮಿಕ ಶಿಕ್ಷಣವನ್ನು ಓದಿ. ಈ ಆತ್ಮಿಕ ಶಿಕ್ಷಣವನ್ನು ನಿಮಗೆ ಭಗವಂತ ಓದಿಸುತ್ತಿದ್ದಾರೆ. ಈ ಶಿಕ್ಷಣವನ್ನು ಓದುವುದರಿಂದ ನೀವು 21 ಜನ್ಮಕ್ಕೋಸ್ಕರ ದೇವತೆ ಆಗುತ್ತೀರಾ. ಇನ್ನು ಏನೆಲ್ಲ ಓದಿದ್ದೀರೋ ಅದೆಲ್ಲವನ್ನೂ ಕೂಡ ಮರೆಯಬೇಕಾಗಿದೆ. ಈಗ ಸಂಪೂರ್ಣ ನಿಮ್ಮ ಬಾಲ್ಯದ ಸ್ಥಿತಿಗೆ ಹೋಗಿ ತಲುಪಿ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಉಳಿದ ಎಲ್ಲಾ ಮಾತನ್ನೂ ಮರೆತು ಬಿಡಿ. ಈ ಕಣ್ಣಿನಿಂದ ಏನೆಲ್ಲ ನೋಡುತ್ತೀರೋ ಅದನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ನಿಮಗೆ ದಿವ್ಯ ದೃಷ್ಟಿ ಹಾಗೂ ದಿವ್ಯ ಬುದ್ಧಿ ಸಿಕ್ಕಿದೆ. ಆದ್ದರಿಂದ ಇದು ಹಳೆಯ ಜಗತ್ತು
ಈಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಅನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಾ. ಈಗ ಇಡೀ ಜಗತ್ತೇ ಸ್ಮಶಾನ ಆಗುತ್ತದೆ. ಈ ಜಗತ್ತಿನ ಮೇಲೆ ನೀವು ಮನಸ್ಸನ್ನು ಏಕೆ ಜೋಡಣೆ ಮಾಡುತ್ತೀರಾ? ಈಗ ನಾವು ಸ್ವರ್ಗವಾಸಿ ಆಗಬೇಕು. ಸ್ಮಶಾನ ಮತ್ತು ಸತ್ಯುಗದ ಮಧ್ಯದಲ್ಲಿ ಈಗ ನಾವು ಕುಳಿತಿದ್ದೇವೆ. ಸತ್ಯುಗ ಸ್ಥಾಪನೆ ಆಗುತ್ತಾ ಇದೆ. ಈಗ ಹಳೆಯ ಜಗತ್ತಿನಲ್ಲಿ ಕುಳಿತಿದ್ದೀರಾ. ಆದರೆ ಬುದ್ಧಿಯೋಗ ಹೊಸ ಜಗತ್ತಿನ ಕಡೆ ಹೋಗಬೇಕು. ನೀವೀಗ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಪುರುಷೋತ್ತಮರಾಗುವುದಕ್ಕೋಸ್ಕರ ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ನೀವು ಕುಳಿತಿದ್ದೀರಾ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇದು ಸಂಗಮ ಯುಗ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪುರುಷೋತ್ತಮ ಮಾಸ, ಪುರುಷೋತ್ತಮ ವರ್ಷದ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಪುರುಷೋತ್ತಮ ಸಂಗಮ ಯುಗದ ಸಮಯ ಬಹಳ ಕಡಿಮೆ ಇದೆ. ಯಾರು ಬಹಳ ಲೇಟ್ ಆಗಿ ವಿಶ್ವವಿದ್ಯಾಲಯಕ್ಕೆ ಬರುತ್ತಾರೋ ಅವರು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ನಾವು ಬಹಳ ಪರಿಶ್ರಮ ಪಟ್ಟಾಗ ಮಾತ್ರ ತಂದೆಯ ನೆನಪು ಸ್ಥಿರವಾಗಿ ಇರುತ್ತದೆ. ಮಾಯೆ ವಿಘ್ನವನ್ನು ಹಾಕುತ್ತಿರುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ. ಇಲ್ಲಿ ತಂದೆ ಕುಳಿತಿದ್ದಾರೆ, ತಂದೆ ನೋಡುತ್ತಿದ್ದಾರೆ. ಎಲ್ಲವೂ ಕೂಡ ಈಗ ಸಮಾಪ್ತಿಯಾಗುತ್ತದೆ, ಏನೂ ಉಳಿಯುವುದಿಲ್ಲ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿದೆ. ಇದು ಹಳೆಯ ಜಗತ್ತಾಗಿದೆ. ಈ ಜಗತ್ತಿನ ಮೇಲೆ ಈಗ ನಿಮಗೆ ವೈರಾಗ್ಯ ಬಂದು ಬಿಡಬೇಕು. ಶರೀರಧಾರಿಗಳೆಲ್ಲರೂ ಕೂಡ ಹಳಬರಾಗಿದ್ದಾರೆ. ಶರೀರವೂ ಕೂಡ ಹಳೆಯ ಶರೀರ, ತಮೋಪ್ರಧಾನ ಶರೀರ ಆಗಿರುವುದರಿಂದ ಆತ್ಮವೂ ಕೂಡ ತಮೋಪ್ರಧಾನ ಆಗಿದೆ. ಇಂತಹ ವಸ್ತುವನ್ನು ನೋಡಿ ನಾವು ಏನು ಮಾಡಬೇಕು? ಈಗ ಈ ಶರೀರ ಕೂಡ ಉಳಿಯುವುದಿಲ್ಲ, ಶರೀರ ಕೂಡ ವಿನಾಶ ಆಗಲೇಬೇಕು. ಅಂದ ಮೇಲೆ ಈ ಶರೀರದ ಬಗ್ಗೆ ಕೂಡ ಈಗ ನಮಗೆ ಪ್ರೀತಿ ಇರಬಾರದು. ತಂದೆ ಕೂಡ ಯಾವ ಮಕ್ಕಳನ್ನು ನೆನಪು ಮಾಡುತ್ತಾರೆ ಅಂದರೆ, ಯಾವ ಮಕ್ಕಳು ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೋ, ಯಾವ ಮಕ್ಕಳು ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೋ ಅಂತಹ ಮಕ್ಕಳನ್ನು ತಂದೆ ಪ್ರೀತಿ ಮಾಡುತ್ತಾರೆ. ಯಾರು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೆ, ಯಾರು ಬಹಳಷ್ಟು ಸೇವೆ ಮಾಡುತ್ತಾರೆ, ಅವರು ಬಾಬಾರವರಿಗೆ ಪ್ರಿಯ ಮಕ್ಕಳಾಗಿದ್ದಾರೆ. ಇನ್ನು ಉಳಿದ ಎಲ್ಲರೂ ಕೂಡ ಮಕ್ಕಳೇ ಆಗಿದ್ದಾರೆ. ಎಷ್ಟೊಂದು ಜನ ಮಕ್ಕಳು ತಂದೆಗೆ ಇದ್ದಾರೆ. ಎಲ್ಲರೂ ತಂದೆಯನ್ನು ನೋಡಿಲ್ಲ. ಪ್ರಜಾಪಿತ ಬ್ರಹ್ಮಾರವರ ಬಗ್ಗೆ ತಿಳಿದುಕೊಂಡೇ ಇಲ್ಲ. ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರನ್ನು ತಿಳಿದುಕೊಂಡಿದ್ದಾರೆ. ಆದರೆ ಬ್ರಹ್ಮನಿಂದ ಏನು ಸಿಗುತ್ತದೆ ಅನ್ನುವುದನ್ನು ತಿಳಿದುಕೊಂಡಿಲ್ಲ. ಬ್ರಹ್ಮಾರವರ ಮಂದಿರ ಕೂಡ ಇದೆ. ಆ ಮಂದಿರದಲ್ಲಿ ಬ್ರಹ್ಮನಿಗೆ ಗಡ್ಡ ಮೀಸೆಯ ರೂಪವನ್ನು ತೋರಿಸಿದ್ದಾರೆ. ಆದರೆ ಅವರನ್ನು ಯಾರೂ ನೆನಪು ಮಾಡುವುದೇ ಇಲ್ಲ. ಏಕೆಂದರೆ ಬ್ರಹ್ಮನಿಂದ ಯಾರಿಗೂ ಆಸ್ತಿ ಸಿಗುವುದಿಲ್ಲ. ಆತ್ಮ ಒಂದನೆಯದಾಗಿ ತಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತದೆ. ಲೌಕಿಕ ತಂದೆಯಿಂದ ಆತ್ಮಕ್ಕೆ ಆಸ್ತಿ ಸಿಗುತ್ತದೆ. ಎರಡನೆಯದಾಗಿ ಆತ್ಮಿಕ ತಂದೆಯಿಂದ ಆತ್ಮರಿಗೆ ಆಸ್ತಿ ಸಿಗುತ್ತದೆ. ಪ್ರಜಾಪಿತ ಬ್ರಹ್ಮನ ಬಗ್ಗೆ ಯಾರೂ ತಿಳಿದುಕೊಂಡೇ ಇಲ್ಲ. ಇದು ಆಶ್ಚರ್ಯದ ಮಾತಾಗಿದೆ. ಯಾವ ತಂದೆಯಿಂದ ಆಸ್ತಿ ಸಿಗುತ್ತಿಲ್ಲವೋ ಅವರು ಅಲೌಕಿಕ ತಂದೆ ಆಗಿದ್ದಾರೆ. ಆಸ್ತಿ ಹದ್ದಿನ ತಂದೆಯಿಂದ ಸಿಗುತ್ತದೆ, ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಆಸ್ತಿ ಇದೆ. ಮಧ್ಯದ ಅಲೌಕಿಕ ತಂದೆಯಿಂದ ಆಸ್ತಿ ಸಿಗುವುದಿಲ್ಲ. ಬಲೆ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ, ಆದರೆ ಇವರಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ. ಈ ಅಲೌಕಿಕ ತಂದೆಗೂ ಕೂಡ ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ. ಅಂದ ಮೇಲೆ
ಅಲೌಕಿಕ ತಂದೆ ನಿಮಗೆ ಹೇಗೆ ಆಸ್ತಿಯನ್ನು ಕೊಡಲು ಸಾಧ್ಯ? ಪಾರಲೌಕಿಕ ತಂದೆ ಈ ಬ್ರಹ್ಮನ ಮೂಲಕ ಆಸ್ತಿಯನ್ನು ಕೊಡುತ್ತಾರೆ. ಈ ಬ್ರಹ್ಮ ಶಿವ ತಂದೆಯ ರಥ ಆಗಿದ್ದಾರೆ. ನಾವು ಈ ಬ್ರಹ್ಮನನ್ನು ಏಕೆ ನೆನಪು ಮಾಡುವುದು? ಬ್ರಹ್ಮ ಸ್ವಯಂ ಶಿವ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಬ್ರಹ್ಮ ಕೂಡ ಪರಮಾತ್ಮ ಎಂದು. ಆದರೆ ಬ್ರಹ್ಮನಿಂದ ಈಗ ನಿಮಗೆ ಆಸ್ತಿ ಸಿಗುವುದಿಲ್ಲ. ಆಸ್ತಿ ಶಿವ ತಂದೆಯಿಂದ ಸಿಗುತ್ತದೆ. ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿ ಆಗಿದ್ದಾರೆ. ಈಗ ನಾವು ಹೇಗೆ ಪರಮಾತ್ಮನಿಗೆ ವಿದ್ಯಾರ್ಥಿಗಳಾಗಿದ್ದೇವೋ ಹಾಗೆ ಬ್ರಹ್ಮ ಕೂಡ ವಿದ್ಯಾರ್ಥಿ ಆಗಿದ್ದಾರೆ. ಇಲ್ಲಿ ಭಯಪಡುವ ಯಾವ ಮಾತು ಇಲ್ಲ. ತಂದೆ ಹೇಳುತ್ತಾರೆ, ಈ ಸಮಯದಲ್ಲಿ ಇಡೀ ಜಗತ್ತೇ ತಮೋ ಪ್ರಧಾನ ಆಗಿದೆ. ನೀವೀಗ ಯೋಗ ಬಲದಿಂದ ಸತೋ ಪ್ರಧಾನ ಆಗಬೇಕಾಗಿದೆ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುತ್ತದೆ. ನೀವೀಗ ಬೇಹದ್ದಿನ ತಂದೆಯ ಜೊತೆ ಬುದ್ಧಿಯನ್ನು ಜೋಡಣೆ ಮಾಡಬೇಕು. ತಂದೆ ತಿಳಿಸುತ್ತಾರೆ, ನನ್ನನ್ನು ಬಿಟ್ಟು ಬೇರೆ ಯಾರಿಂದಲೂ ನಿಮಗೆ ಏನೂ ಸಿಗುವುದಿಲ್ಲ. ಅವರು ದೇವತೆಗಳೇ ಆಗಿದ್ದರೂ ಕೂಡ ಅವರಿಂದಲೂ ನಿಮಗೆ ಏನೂ ಸಿಗುವುದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಲೌಕಿಕ ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. ಇನ್ನು ಲಕ್ಷ್ಮೀನಾರಾಯಣರಿಂದ ಏನನ್ನು ಬಯಸುತ್ತೀರೋ? ಅವರು ಅಮರರಾಗಿದ್ದಾರೆ, ಅವರು ಎಂದೂ ಮರಣವನ್ನು ಹೊಂದುವುದಿಲ್ಲ ಎಂದು. ಆದರೆ ಅವರೂ ಕೂಡ ತಮೋ ಪ್ರಧಾನ ಆಗುತ್ತಾರೆ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ನಿಮಗೆ ಗೊತ್ತಿದೆ, ಯಾರು ಸತೋ ಪ್ರಧಾನ ಇದ್ದಾರೋ ಅವರು ಅವಶ್ಯವಾಗಿ ತಮೋ ಪ್ರಧಾನ ಆಗಲೇಬೇಕು. ಶ್ರೀಕೃಷ್ಣನನ್ನು ಲಕ್ಷ್ಮೀನಾರಾಯಣರಿಗಿಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಏಕೆಂದರೆ ಲಕ್ಷ್ಮೀನಾರಾಯಣರಿಗೆ ವಿವಾಹ ಆಗಿದೆ. ಆದರೆ ಕೃಷ್ಣ ಬಾಲಕ ಆಗಿದ್ದಾನೆ. ಬಾಲಕ ಸ್ಥಿತಿಯಲ್ಲಿ ಸತೋ ಪ್ರಧಾನ ಇದ್ದಾರೆ, ಪವಿತ್ರ ಇದ್ದಾರೆ. ಆದ್ದರಿಂದ ಕೃಷ್ಣನಿಗೆ ಬಹಳಷ್ಟು ಮಹಿಮೆ ಇದೆ. ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ. ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಲಕ್ಷ್ಮೀನಾರಾಯಣರ ಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ. ಏಕೆ? ಜ್ಞಾನ ಇಲ್ಲದೇ ಇರುವ ಕಾರಣ ಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಗೀತಾ ಜ್ಞಾನವನ್ನು ಕೃಷ್ಣ ದ್ವಾಪರ ಯುಗದಲ್ಲಿ ಕೊಡುತ್ತಾರೆ ಎಂದು ಹೇಳುತ್ತಾರೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಎಷ್ಟೊಂದು ಕಠಿಣ ಆಗಿದೆ. ಜ್ಞಾನ ಪರಂಪರೆಯಿಂದ ಇದೆ ಎಂದು ಜನ ಹೇಳಿಬಿಡುತ್ತಾರೆ. ಆದರೆ ಪರಂಪರೆ ಅಂದರೆ ಯಾವಾಗಿನಿಂದ ಇದೆ ಅನ್ನುವುದನ್ನು ಯಾರೂ ತಿಳಿದುಕೊಂಡಿಲ್ಲ. ಈ ಪೂಜೆ ಕೂಡ ಯಾವಾಗಿನಿಂದ ಪ್ರಾರಂಭ ಆಯಿತು ಅನ್ನುವುದನ್ನೂ ತಿಳಿದುಕೊಂಡಿಲ್ಲ. ಆದ್ದರಿಂದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತಾರೆ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವುದರಿಂದ ಪರಂಪರೆ ಎಂದು ಹೇಳಿಬಿಡುತ್ತಾರೆ. ತಿಥಿ ತಾರೀಖು ಏನನ್ನೂ ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣರ ಜನ್ಮದಿನವನ್ನು ಆಚರಣೆ ಮಾಡುವುದಿಲ್ಲ. ಇದಕ್ಕೆ ಅಜ್ಞಾನದ ಅಂಧಕಾರ ಎಂದು ಕರೆಯಲಾಗುತ್ತದೆ. ನಿಮ್ಮಲ್ಲೂ ಕೂಡ ಯಾರೂ ಈ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದ ಮಹಾರಥಿಗಳು, ಕುದುರೆ ಸವಾರರು ಮತ್ತು ಕಾಲಾಳುಗಳು ಎಂದು ಹೇಳಲಾಗುತ್ತದೆ. ಆನೆಯನ್ನು ಮೊಸಳೆ ನುಂಗಿತು ಎಂದು ಹೇಳುತ್ತಾರೆ. ಮೊಸಳೆ ಬಹಳ ದೊಡ್ಡದಾಗಿರುತ್ತದೆ. ಒಂದೇ ಬಾರಿಗೆ ನುಂಗಿ ಬಿಡುತ್ತದೆ. ಹೇಗೆ ಸರ್ಪ ಕಪ್ಪೆಯನ್ನು ನುಂಗುತ್ತದೆಯೋ ಹಾಗೆ ಭಗವಂತ ಈ ಹೂದೋಟದ ಮಾಲೀಕ ಆಗಿದ್ದಾರೆ. ಅವರಿಗೆ ಅಂಬಿಗಾ ಎಂದು ಏಕೆ ಕರೆಯುತ್ತೇವೆ ಅನ್ನುವುದನ್ನೂ ಕೂಡ ನೀವು ತಿಳಿದುಕೊಂಡಿದ್ದೀರಾ. ತಂದೆ ಬಂದು ವಿಷದ ಸಾಗರದಿಂದ ನಮ್ಮನ್ನು ಬಹಳ ದೂರ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಅಂಬಿಗಾ ನನ್ನ ನೌಕೆಯನ್ನು ಪಾರು ಮಾಡು ಎಂದು ಹೇಳುತ್ತಾರೆ. ನಿಮ್ಮನ್ನೂ ಕೂಡ ನಾನು ಹೇಗೆ ಪಾರು ಮಾಡುತ್ತೇನೆ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ.
ಸತ್ಯುಗದಲ್ಲಿ ದುಃಖ, ನೋವಿನ ಮಾತೇ ಇಲ್ಲ. ನೀವು ಈಗ ಜ್ಞಾನವನ್ನು ಕೇಳುತ್ತೀರಾ, ಅನ್ಯರಿಗೂ ಹೇಳುತ್ತೀರಾ. ಜೀವನದ ನೌಕೆಯನ್ನು ಪಾರು ಮಾಡುವವರು ಪರಮಾತ್ಮ ತಂದೆ ಅಂಬಿಗ ಆಗಿದ್ದಾರೆ ಎಂದು ತಿಳಿಸುತ್ತೀರಾ. ತಂದೆ ತಿಳಿಸುತ್ತಾರೆ, ನಿಮ್ಮ ಜೀವನ ನೌಕೆಯನ್ನು ಪಾರು ಮಾಡುವ ಅಂಬಿಗ ನಾನಾಗಿದ್ದೇನೆ. ಹೇ ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಮೊದಲು ಕ್ಷೀರ ಸಾಗರದಲ್ಲಿ ಇದ್ದಿರಿ, ಈಗ ವಿಷದ ಸಾಗರಕ್ಕೆ ಬಂದು ತಲುಪಿದ್ದೀರಾ. ಮೊದಲು ನೀವು ದೇವತೆ ಆಗಿದ್ದವರು, ಈಗ ತಮೋಪ್ರಧಾನರಾಗಿದ್ದೀರಾ. ಸ್ವರ್ಗ ಈ ಜಗತ್ತಿನ ನಂಬರ್ 1 ಅದ್ಭುತ ಆಗಿದೆ. ಇಡೀ ಜಗತ್ತಿನಲ್ಲಿ ಆತ್ಮಿಕ ಅದ್ಭುತ ಅಂದರೆ ಸ್ವರ್ಗ ಆಗಿದೆ. ಸ್ವರ್ಗ ಅನ್ನುವ ಹೆಸರನ್ನು ಕೇಳಿದರೆ ಎಷ್ಟು ಖುಷಿಯಾಗುತ್ತದೆ. ಈಗ ನೀವು ಸ್ವರ್ಗದಲ್ಲಿ ಇರುತ್ತೀರಾ. ಈ ಜಗತ್ತಿನಲ್ಲಿ 7 ಅದ್ಭುತಗಳನ್ನು ತೋರಿಸುತ್ತಾರೆ. ತಾಜ್ ಮಹಲ್ ಕೂಡ ಅದ್ಭುತ ಎಂದು ಹೇಳುತ್ತಾರೆ. ಆದರೆ ಯಾರೂ ತಾಜ್ ಮಹಲ್ನಲ್ಲಿ ಇರಲು ಸಾಧ್ಯ ಇಲ್ಲ. ನೀವು ಅದ್ಭುತ ಆದಂತಹ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ನೀವು ಇರುವುದಕ್ಕೋಸ್ಕರ ತಂದೆ ಎಷ್ಟು ಸುಂದರವಾದ ಅದ್ಭುತವಾದ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. 21 ಜನ್ಮಕ್ಕೋಸ್ಕರ ನೀವೀಗ ಪದುಮಾ ಪದಂಪತಿ ಆಗುತ್ತೀರಾ. ಅಂದ ಮೇಲೆ ಮಕ್ಕಳಿಗೆ ಈಗ ಎಷ್ಟೊಂದು ಖುಷಿ ಆಗಬೇಕು. ನಾವು ಸತ್ಯುಗಕ್ಕೆ ಹೋಗುತ್ತೇವೆ. ಅಲ್ಲಿ ಅನೇಕ ಬಾರಿ ಮಕ್ಕಳಾದ ನಾವು ರಾಜ್ಯವನ್ನು ಆಳಿದ್ದೇವೆ. ಅನೇಕ ಬಾರಿ ನಾವು ಸ್ವರ್ಗಕ್ಕೆ ಹೋಗಿದ್ದೇವೆ. ಈ ರೀತಿ ನೀವು ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತೀರಾ. ನಾವೀಗ ಯಾವ ರೀತಿ ಪುರುಷಾರ್ಥ ಮಾಡಬೇಕು ಅಂದರೆ, ಹೊಸ ಜಗತ್ತಿನಲ್ಲಿ ಮೊದಲು ನಾವು ಬರಬೇಕು. ಹಳೆಯ ಮನೆಗೆ ಹೋಗಲು ಮನಸ್ಸಾಗುತ್ತದೆಯೇನು? ಇಲ್ಲ. ತಂದೆ ನಮಗೆ ಬಾರಿ ಬಾರಿಗೂ ಹೇಳುತ್ತಾರೆ, ಪುರುಷಾರ್ಥ ಮಾಡಿ ಹೊಸ ಜಗತ್ತಿಗೆ ಹೋಗಿ. ತಂದೆ ನಮ್ಮನ್ನು ಇಡೀ ವಿಶ್ವದ ಅದ್ಭುತ ಆದಂತಹ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ಇಂತಹ ತಂದೆಯನ್ನು ನಾವೇಕೆ ನೆನಪು ಮಾಡಬಾರದು? ಬಹಳಷ್ಟು ಪರಿಶ್ರಮ ಪಡಬೇಕು. ಈ ಹಳೆಯ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ತಂದೆ ತಿಳಿಸುತ್ತಾರೆ, ಬಲೆ ನಾನು ನೋಡುತ್ತೇನೆ, ಆದರೆ ನಾನು ಈ ಜಗತ್ತಿಗೆ ಕೆಲವೇ ದಿನದ ಪ್ರಯಾಣಿಕನಾಗಿದ್ದೇನೆ. ನನ್ನಲ್ಲಿ ಜ್ಞಾನ ಇದೆ. ಹಾಗೆ ನೀವು ಕೂಡ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬಂದಿದ್ದೀರಾ. ಆದ್ದರಿಂದ ಈ ಜಗತ್ತಿನ ಬಗ್ಗೆ ಏನು ಮಮತ್ವ ಇದೆಯೋ ಆ ಮಮತ್ವವನ್ನು ತೆಗೆದುಹಾಕಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಆತ್ಮಿಕ ಶಿಕ್ಷಣವನ್ನು ಓದುವುದರಲ್ಲಿ ಸದಾ ತತ್ಪರರಾಗಿ ಇರಬೇಕು. ಎಂದೂ ಕೂಡ ಕಾದಂಬರಿ ಮುಂತಾದ ಪುಸ್ತಕವನ್ನು ಓದುವ ಕೆಟ್ಟ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು. ಇಲ್ಲಿಯವರೆಗೂ ಏನೆಲ್ಲ ಓದಿದ್ದೀರೋ ಅದೆಲ್ಲವನ್ನೂ ಮರೆತು ತಂದೆಯನ್ನು ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಈ ಹಳೆಯ ಪ್ರಪಂಚದಲ್ಲಿ ಸ್ವಯಂ ಅನ್ನು ಅತಿಥಿ ಎಂದು ತಿಳಿದುಕೊಳ್ಳಬೇಕು. ಈ ಜಗತ್ತಿನ ಜೊತೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಶರೀರದ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ವರದಾನ: ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಆಟ ಎಂದು ತಿಳಿದುಕೊಂಡು ಪಾರು ಮಾಡುವಂತಹ ಹೀರೋ ಪಾತ್ರಧಾರಿಗಳಾಗಿ. ಎಂತಹ ಪರಿಸ್ಥಿತಿ ಬೇಕಾದರೂ ಇರಬಹುದು, ಎಂತಹ ಸಮಸ್ಯೆ ಬೇಕಾದರೂ ಇರಬಹುದು, ಆದರೆ ಎಂದೂ ನಾವು ಸಮಸ್ಯೆಗೆ ಅಧೀನರಾಗಬಾರದು. ಅಧಿಕಾರಿಯಾಗಿ ಸಮಸ್ಯೆಯನ್ನು ಪಾರು ಮಾಡಿ. ಹೇಗೆ ಆಟ ಆಡುತ್ತಾ
ಆಟ ಆಡುತ್ತಾ ಪಾರು ಮಾಡುತ್ತಾರೋ ಹಾಗೆ ಸಮಸ್ಯೆಯನ್ನು ಆಟ ಎಂದು ತಿಳಿದುಕೊಂಡು ಆಟ ಆಡುತ್ತಾ ಸಮಸ್ಯೆಯನ್ನು ಪಾರು ಮಾಡಿಬಿಡಿ. ಹೊರಗಡೆಯಿಂದ ಅಳುವಂತಹ ಪಾತ್ರ ಇರಬಹುದು, ಆದರೆ ಸದಾ ಒಳಗೆ ಮನಸ್ಸಿನಲ್ಲಿ ವಿಚಾರ ಇರಬೇಕು, ಇದು ಆಟ ಆಗಿದೆ, ಇದಕ್ಕೆ ನಾಟಕ ಎಂದು ಕರೆಯಲಾಗುತ್ತದೆ. ಈ ನಾಟಕದಲ್ಲಿ ನಾನು ಹೀರೋ ಪಾತ್ರಧಾರಿ ಆಗಿದ್ದೇನೆ. ಹೀರೋ ಪಾತ್ರಧಾರಿ ಅಂದರೆ ಸರಿಯಾಗಿ ಪಾತ್ರವನ್ನು ಮಾಡುವವರು. ಎಂತಹ ಕಠಿಣ ಸಮಸ್ಯೆಯನ್ನೂ ಕೂಡ ಆಟ ಎಂದು ತಿಳಿದುಕೊಂಡು ಹಗುರ ಮಾಡಿಕೊಳ್ಳಿ. ಯಾವುದೇ ಹೊರೆ ಮನಸ್ಸಿನಲ್ಲಿ ಇರಬಾರದು. ಶ್ಲೋಗನ್: ಸದಾ ಜ್ಞಾನದ ಸ್ಮರಣೆಯಲ್ಲಿ ಇದ್ದಾಗ ಹರ್ಷಿತರಾಗಿ ಇರುತ್ತೀರಾ ಮತ್ತು ಮಾಯೆಯ ಆಕರ್ಷಣೆಯಿಂದ ಸುರಕ್ಷಿತರಾಗಿ ಇರುತ್ತೀರಾ. ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ ಸದಾ ಜ್ಞಾನವನ್ನೇ ಸ್ಮರಣೆ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.